Dear students of class 8th, 8ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಸಂಬಡೀಸ್ ಮದರ್ ಅಂತಕ್ಕಂಥ ಪೊಯೆಟ್ರಿ ಬಗ್ಗೆ ವಿಡಿಯೋ ಕ್ಲಾಸನ್ನು ಮಾಡಿರಿ ಅಂತ ಹೇಳ್ತಾ ಇದ್ರು. ಅದನ್ನು ಕನ್ನಡದಲ್ಲಿ ನಾನು ನಿಮಗೋಸ್ಕರ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ತರ್ತಾ ಇದ್ದೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ 8th 9th 10th ಮತ್ತು 7th ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಟೆಕ್ಸ್ಟ್ ಬುಕ್ಗಳ poem, lesson, supplement reading, everything is available in my YouTube channel. You can watch and learn and get rank well in your future ಅಂತ ಹೇಳ್ತಾ, ಓಕೆ ಈಗ ಈ ಪೊಯಮ್ ನೋಡೋಣ. ಯಾವ ಪೊಯಮ್ ರೀ? ಸಂಬಡೀಸ್ ಮದರ್, ಯಾರ್ದೋ ಒಬ್ಬ ಆಕೆಯ ತಾಯಿ ಅಂತಕ್ಕಂಥ ಒಂದು ಪೊಯಮನ್ನು ಬರೆದವ್ರು ಯಾರಪ್ಪ ಅಂದ್ರೆ ಮ್ಯಾರಿ ಡೋ ಬ್ರೈನ್ ಅವರು. ಓಕೆ, ಇಲ್ಲಿ ಕೆಲವೊಂದಿಷ್ಟು ಪಿಕ್ಚರ್ಗಳನ್ನು ನೋಡ್ರಿ ತಂದಾರೆ. ನೋಡ್ರಿ ಏನದ ಇಲ್ಲಿ, ಒಬ್ಬ ಕಾಣಲಾಗಿದೆ, ಒಬ್ಬ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನ, ಇನ್ನೊಬ್ಬ ಕಾಲಿಲ್ಲ, ಇನ್ನೊಬ್ಬನಿಗೆ ವಯಸ್ಸಾಗ್ಯದ. ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನಲ್ಲಿದ್ದಾಗ ವಿದ್ಯಾರ್ಥಿಗಳೇ ನೀವು ಯಾವ ರೀತಿ ಸಹಾಯ ಮಾಡ್ತೀರ ಅಂತಕ್ಕಂಥ ಒಂದು ಆನ್ಸರನ್ನು ನೀವು ಎಲ್ಲಿ ಮಾಡಬೇಕಂದ್ರೆ ಕಮೆಂಟ್ ಮಾಡಬೇಕಂತ ಹೇಳ್ತಾ, ಓಕೆ ಇಲ್ಲಿ ಏನಿದೆಪ್ಪ ಅಂತಂದ್ರೆ ದೇರ್ ಇಸ್ ಅಬೌಟ್ ದ ಪೋಯೆಟ್. ಈ ಒಂದು ಪೋಯೆಟ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಪೋಯೆಟ್ ಯಾರಿದ್ದಾರಪ್ಪ ಅಂದ್ರೆ ಮ್ಯಾರಿ ಡೋ ಬ್ರೈನ್ ಅವರಿದ್ದಾರೆ. ಮ್ಯಾರಿ ಡೋ ಬ್ರೈನ್ ಅ ಪೋಯೆಟ್, ಇವರೊಬ್ಬ ಕವಿಯತ್ರಿ, ಆಥರ್, ಲೇಖಕಿ ಆ್ಯಂಡ್ ಲಿರಿಕಿಸ್ಟ್, ಒಬ್ಬ ಆಕೆ ಸಾಹಿತಿನೂ ಕೂಡ. ಇವರು ನ್ಯೂಯಾರ್ಕ್ನವರು. ಆ್ಯಂಡ್ ಮೆನಿ ಆಫ್ ಅವರ್ ಪೋಯಮ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಬುಕ್ಸ್ ಆರ್ ಪಬ್ಲಿಷ್ಡ್ ಬೈ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್. ಇವರ ಒಂದು ಕವಿತೆಗಳಾಗಲಿ ಈ ಮಕ್ಕಳ ಪುಸ್ತಕಗಳಾಗಲಿ ಇವು ಪ್ರಕಟಗೊಂಡಿದ್ದಾವೆ. ಯಾವ ಲೆವೆಲಲ್ಲಿ ಪ್ರಕಟಗೊಂಡಿದ್ದಾವಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಕಟಗೊಂಡಿದ್ದಾವ. ಶಿ ಹ್ಯಾಸ್ ಪ್ರೊವೈಡೆಡ್ ಲಿರಿಕ್ಸ್, ಅವರು ಬಹಳಷ್ಟು ಸಾಹಿತ್ಯವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿರ್ತಕ್ಕಂಥ ಫಾರ್ ದ ಫೇಮಸ್ ಪಿಯಾನೋ ಪೀಸ್, ಅವರ ಒಂದು ಪ್ರಸಿದ್ಧ ಪಿಯಾನೋ ಪೀಸ್ ಯಾವುದಪ್ಪ ಅಂದ್ರೆ ಹಾರ್ಟ್ ಆ್ಯಂಡ್ ಫ್ಲವರ್ಸ್ ಅಂತಕ್ಕಂಥ ಒಂದು ಸಾಹಿತ್ಯ ಅತ್ಯದ್ಭುತವಾಗಿದೆ. ದಿಸ್ ನ್ಯಾರೇಟಿವ್ ಪೋಯಮ್, ಇದೊಂದು ವಿವರಣಾತ್ಮಕ ಕವಿತೆ. ಏನು ಹೇಳ್ತದೆ? ಎಕ್ಸ್ಟೋಲ್ಸ್ ಮೀನ್ಸ್ ಹೇಳು, ತಿಳಿಸು. ಏನು ತಿಳಿಸ್ತದಪ್ಪ ಅಂದ್ರೆ ದ ಕೈಂಡ್ನೆಸ್ ಶೋನ್ ಬೈ ಎ ಬಾಯ್ ಟುವರ್ಡ್ಸ್ ಅ ಪುವರ್ ಮ್ಯಾನ್, ಒಬ್ಬ ಹುಡುಗ, ಮ್ಯಾನ್ ಅಲ್ಲ ವುಮೆನ್, ಟುವರ್ಡ್ಸ್ ಅ ಪುವರ್ ವುಮೆನ್, ಒಬ್ಬ 8ನೇ ತರಗತಿ ಅಥವಾ 9ನೇ ತರಗತಿಯ ವಿದ್ಯಾರ್ಥಿ ಅಥವಾ ಹುಡುಗ ಕರುಣೆಯನ್ನು ತೋರಿಸ್ತಾನೆ. ಯಾರ ಮೇಲೆ ಕರುಣೆಯನ್ನು ತೋರಿಸ್ತಾನಪ್ಪ ಅಂದ್ರೆ ಒಬ್ಬ ಆಕೆ ಬಡ ಅಜ್ಜಿಯ ಮೇಲೆ, ಹೆಣ್ಣು ಮಗಳ ಮೇಲೆ ತೋರಿರ್ತಕ್ಕಂಥ ಒಂದು ದಯೆಯನ್ನು, ಹೆಲ್ಪನ್ನು, ಸಹಾಯವನ್ನು ಈ ಒಂದು ಪೋಯಮಲ್ಲಿ ವಿವರಣಾತ್ಮಕವಾಗಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮ್ಯಾರಿ ಡೋ ಬ್ರೈನ್ ಅವರು ಅತ್ಯಂತ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಇಫ್ ಯು ಹ್ಯಾಪನ್ ಟು ಕಮ್ ಅಕ್ರಾಸ್ ಸಚ್ ಟೈಪ್ಸ್ ಆಫ್ ಪೀಪಲ್ ಆಸ್ ಶೋನ್ ಇನ್ ದ ಪಿಕ್ಚರ್ಸ್, ಹೌ ಡು ಯು ಥಿಂಕ್ ಯು ಕ್ಯಾನ್ ಹೆಲ್ಪ್ ದೆಮ್? ಶೇರ್ ಯುವರ್ ವ್ಯೂಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಕ್ಲಾಸ್ಮೇಟ್ಸ್. ಇಲ್ಲಿ ಕೆಲವೊಂದಿಷ್ಟು ನಾನು ಆಲ್ರೆಡಿ ಹೇಳಿದ್ದೇನಲ್ಲ, ಆ ಒಂದು ನೀವು ಹೆಲ್ಪ್ ಮಾಡ್ತಿರೋ ಇಲ್ಲೋ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆ ಶೇರ್ ಮಾಡಿರಿ. ಓಕೆ, ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು, ಈ ಒಂದು ಪೋಯಮಲ್ಲಿ ಏನಿದೆ ಅನ್ನೋದನ್ನು ಈ ಒಂದು ಪಿಕ್ಚರ್ ರೈಟಿಂಗ್ ಗೊತ್ತದಲ್ಲ, ಒಂದು ಪಿಕ್ಚರ್ 1000, ಒನ್ ಪಿಕ್ಚರ್ ಇಸ್ ಈಕ್ವಲ್ ದೆನ್ 1000 ವರ್ಡ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಈ ಹುಡುಗ ಆ ಅಜ್ಜಿಗೆ, ವಯಸ್ಸಾದ ಅಜ್ಜಿಗೆ ಯಾವ ರೀತಿ ರೋಡನ್ನು ಕ್ರಾಸ್ ಮಾಡಬೇಕಾದ್ರೆ ಸಹಾಯ ಮಾಡ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಈ ಒಂದು ಪೋಯಮಲ್ಲಿ ನಾವು ನೋಡ್ತೀವಿ. ಆ ಪೊಯೆಟಿಕ್ ಸ್ಟ್ಯಾನ್ಸಾ ನಾನು 1 by 1 ನೋಡ್ತಾನೆ ಹೋಗೋಣ. ಓಕೆ, ನಾವು ರೀಡ್ ಆನ್, ಅದನ್ನ ಅರ್ಥ ಮಾಡ್ಕೊಳತಕ್ಕಂಥ ಪ್ರಯತ್ನವನ್ನು ನಾವಿಲ್ಲಿ ನೋಡೋಣ. ಅದೇ ರೀತಿ ನೀವು ಕೂಡ ಏನು ಮಾಡಿರಿ, ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಆ ವರ್ಡ್ಸ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಅವುಗಳನ್ನು ಬರ್ಕೊಡ್ರಿ. ಇಟ್ ವಿಲ್ ಯೂಸ್ಫುಲ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ದ ಪೋಯಮ್. ಓಕೆ, ಫಸ್ಟ್ ಸ್ಟ್ಯಾನ್ಸಾವನ್ನು ನೋಡೋಣ. ದ ವುಮೆನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ. ಮಹಿಳೆ ಏನಾಗಿದ್ದಾರೆ ಇಲ್ಲಿ? ಓಲ್ಡ್, ವಯಸ್ಸಾಗಿದೆ. ಆಕೆ ಮೈ ಮೇಲಿರ್ತಕ್ಕಂಥ ಬಟ್ಟೆಗಳು ರ್ಯಾಗ್ಡ್ ಮೀನ್ಸ್ ಹರಿದಾವೆ, ಆ್ಯಂಡ್ ಗ್ರೇ ಕೂದಲಿನ ಬೂದು ಬಣ್ಣ ಅಂತ ಕರಿತೀವಿ. ಆ ಒಂದು ಆಕೆಯ ತಲೆ ಮೇಲಿರ್ತಕ್ಕಂಥ ಕೂದಲುಗಳು ಕೂಡ ಏನಾಗಿದಾವಪ್ಪ ಅಂದ್ರೆ ಬೆಳ್ಳಗಾಗಿದ್ದಾವೆ, ವಯಸ್ಸಾಗಿದೆ. ಆಕೆಯ ಸೀರೆ ಹರಿದೋಗಿದೆ, ಆಮೇಲೆ ವಯಸ್ಸಾಗಿದೆ ಅಂತ ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ. ಇಲ್ಲಿ ನೋಡ್ರಿ ಡಿಯರ್ ಸ್ಟೂಡೆಂಟ್ಸ್, ಗ್ರೇ ಮತ್ತು ಡೇ ಇವೆರಡು ಏನಪ್ಪ ಅಂದ್ರೆ ರೈಮಿಂಗ್ ವರ್ಡ್ಸ್. ಓಕೆ, ಈ ರೀತಿ ಆ ಒಂದು ಅಜ್ಜಿಗೆ ವಯಸ್ಸಾಗಿದೆ,
ಆಕೆಯ ಸೀರೆ ಹರಿದೋಗಿದೆ, ಆಕೆಯ ಕೂದಲುಗಳು ಬೆಳಗಾಗಿದ್ದಾವೆ. ಯಾವ ರೀತಿ ಆಗಿದ್ದಾಳಪ್ಪ ಅಂದರೆ ಸೆಕೆಂಡ್ ಲೈನಲ್ಲಿ ನಾವು ನೋಡ್ತೀವಿ, ಆ್ಯಂಡ್ ಬೆಂಟ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ. ವಿಂಟರ್ಸ್ ಡೇ ಅಂದರೆ ಏನು? ಚಳಿಗಾಲದ ದಿನದಂದು ಚಳಿಗೆ ನಡಿಗೆ ಹೋಗ್ತಾ ಇದ್ದಾಳೆ, ಬಾಗಿದ್ದಾಳೆ. ಬೆಂಟ್ ಅಂದ್ರೆ ಬಾಗು, ಆಕೆ ಬೆನ್ನು ಬಾಗಿದೆ, ಯಾಕಂದ್ರೆ ಚಳಿ ಹತ್ತಿ ಆಕೆ ನಡುಗ್ತಾ ಇದ್ದಾಳೆ ಅನ್ನೋದನ್ನು ನಾವೆಲ್ಲಿ ನೋಡ್ತೀವಿ. ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ದ ರೀಸೆಂಟ್ ಸ್ನೋ. ಮುಂಜಾನೆ ಒಂದು ಹಿಮದಿಂದ, ಸ್ನೋ ಅಂದರೆ ಏನ್ರಿ? ಹಿಮ. ಮುಂಜಾನೆ ಏನಾಗಿದ್ರಿ? ಹಿಮ ಆಗಿದೆ. ಆ ಹಿಮದಿಂದ ಏನಾಗಿದೆಪ್ಪ ಅಂದರೆ ಇಡೀ ಹಾದಿ ಅಥವಾ ಓಣಿ ವೆಟ್ ಅಂದರೆ ಹಸಿ, ತೊಯ್ದು ಹೋಗ್ಯದ ರೀ. ಆ್ಯಂಡ್ ದ ವುಮೆನ್ಸ್ ಫೀಟ್ ವೇರ್ ಏಜ್ಡ್ ಆ್ಯಂಡ್ ಸ್ಲೋ. ಆ ಒಂದು ಅಜ್ಜಿಗೆ ಏನಾಗ್ಯದ ರೀ? ವಯಸ್ಸಾಗ್ಯದ. ವಯಸ್ಸಾದ್ಮೇಲೆ ಮೈಯಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ ರೀ. ಅದಕ್ಕೋಸ್ಕರ ಏನಾಗ್ಯದ? ಆಕೆ ಕಾಲ್ಗಳು ಕಿತ್ತುತ್ತಾ ಇಲ್ಲ, ಬಹಳಷ್ಟು ಸಾವಕಾಶವಾಗಿ ಆಕೆ ನಡ್ಕೋತ ಹೋಗ್ತಾ ಇದ್ದಾಳೆ, ಬೈ ವಾಕ್ ಹೋಗ್ತಾ ಇದ್ದಾಳೆ. ದಿಸ್ ಈಸ್ ಅಬೌಟ್ ಫಸ್ಟ್ ಸ್ಟ್ಯಾನ್ಸಾ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಆಕೆಗೆ ವಯಸ್ಸಾಗಿದೆ, ಮೈಯಲ್ಲಿರ್ತಕ್ಕಂಥ ಬಟ್ಟೆಗಳು ಹರಿದೋಗಿದ್ದಾವೆ, ಆಕೆ ಕೂದಲು ಬೆಳಗಾಗಿದ್ದಾವೆ, ಆಕೆ ಆ ಒಂದು ಚಳಿಯಿಂದ ಮೈ ಬಾಗಿ ಹೋಗಿದೆ, ಆಮೇಲೆ ಬೆನ್ನು ಬಾಗಿ ಹೋಗಿದೆ. ದ ಸ್ಟ್ರೀಟ್ ಎಲ್ಲ ಈ ಒಂದು ಹಿಮದಿಂದ ಹಸಿಯಾಗಿದೆ. ಆಕೆ ವಯಸ್ಸಾಗಿರೋದ್ರಿಂದ ಆಕೆ ಕಾಲುಗಳು ಬಹಳಷ್ಟು ಸ್ಪೀಡಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಸೆಕೆಂಡ್ ಸ್ಟ್ಯಾನ್ಸಾವನ್ನು ನಾವೀಗೇನು ಮಾಡೋಣಪ್ಪ ಅಂದರೆ ಕಂಟಿನ್ಯೂ ಮಾಡೋಣ. ಶಿ ಸ್ಟುಡ್ ಅಟ್ ದ ಕ್ರಾಸಿಂಗ್. ಆಕೆ ರೋಡನ್ನು ದಾಟಬೇಕು ಅಂತ ನಿಂತ್ಕೊಂಡಿದ್ದಾಳೆ. ಆ್ಯಂಡ್ ವೇಟೆಡ್ ಲಾಂಗ್. ಎಷ್ಟು ಹೊತ್ತಿನವರೆಗೆ ಆಕೆ ಕಾಯ್ತಾ ಇದ್ದಾಳಪ್ಪ ಅಂತಂದ್ರೆ ಬಹಳ ಹೊತ್ತಿನವರೆಗೆ ಅಲ್ಲೇ ರೋಡನ್ನು ಕ್ರಾಸ್ ಮಾಡಬೇಕು, ರೋಡನ್ನು ದಾಟಬೇಕು ಅಂತ ಬಹಳ ಹೊತ್ತಿನವರೆಗೆ ನಿಂತ್ಕೊಂಡಿದ್ದಾಳೆ. ಯಾಕೆ ನಿಂತ್ಕೊಂಡಿದ್ದಾಳಪ್ಪ ಅಂದ್ರೆ ಬಹಳಷ್ಟು ಟ್ರಾಫಿಕ್ ಇದೆ, ವೆಹಿಕಲ್ಗಳು ಹೋಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ, ಆಕೆಗೆ ಹೋಗಲಿಕ್ಕೆ ಅಲ್ಲಿ ಸ್ಥಳ ಇಲ್ಲ. ಅದಕ್ಕೋಸ್ಕರ ಆಕೆ ಇನ್ನೂ ಕೂಡ ರೋಡನ್ನು ದಾಟಬೇಕು ಅಂತ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದಾಳೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ನಿಮ್ಮ ಕಣ್ಮುಂದೆ ಆ ಒಂದು ಪಿಕ್ಚರ್ ಬರಬೇಕು ವಿದ್ಯಾರ್ಥಿಗಳೇ. ಅಲೋನ್ ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರಾಂಗ್. ಅಲೋನ್, ಒಬ್ಬಂಟಿಗಳಾಗಿದ್ದಾಳೆ, ಏಕಾಂಗಿ ಆಗಿದ್ದಾಳೆ. ಆಕೆ ಜೊತೆ ಯಾರೂ ಇಲ್ಲ ಸಹಾಯ ಮಾಡಲಿಕ್ಕೆ. ಅನ್ಕೇರ್ಡ್ ಫಾರ್, ಆಕೆ ಮೇಲೆ ಯಾರೂ ಕೂಡ ಕಾಳಜಿಯನ್ನು ತೋರಿಸ್ತಾ ಇಲ್ಲ. ಅಮಿಡ್ ದ ಥ್ರಾಂಗ್. ಥ್ರಾಂಗ್ ಮೀನ್ಸ್ ಜನರ ಗುಂಪು. ಅಮಿಡ್ ಅಂದ್ರೆ ಆ ಜನರ ಗುಂಪಿನಲ್ಲಿ ಆಕೆ ಕಾಳಜಿ ಇಲ್ಲದೆ ಏಕಾಂಗಿಯಾಗಿ ನಿಂತ್ಕೊಂಡಿದ್ದಾಳೆ. ಯಾರೂ ಕೂಡ ಆಕೆಗೆ ಸಹಾಯ ಹಸ್ತವನ್ನು ಸಲ್ಲಿಸ್ತಾ ಇಲ್ಲ. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ಡ್ ಹರ್ ಬಾಯ್. ಅಲ್ಲಿರ್ತಕ್ಕಂಥ ಮನುಷ್ಯರು, ಜನರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಈಕೆಗೆ ಸಹಾಯ ಮಾಡಬೇಕಂತ ಮನೋಭಾವ ಅಲ್ಲಿ ಯಾರಿಗೂ ಕೂಡ ಬರ್ತಾ ಇಲ್ಲ. ನಾರ್ ಹೀಡೆಡ್ ದ ಗ್ಲಾನ್ಸ್ ಆಫ್ ಹರ್ ಎನರ್ಜಿಯಸ್ ಐ. ಯಾರು ಕೂಡ ಆಕೆಗೆ ಹೀಡೆಡ್ ಮೀನ್ಸ್ ಗಮನ, ಗ್ಲಾನ್ಸ್ ಮೀನ್ಸ್ ನೋಟ, ಎನರ್ಜಿಯಸ್ ಮೀನ್ಸ್ ಆತಂಕ. ಈ ಒಂದು ಭಯದಿಂದ ಆಕೆಯ ಕಣ್ಣುಗಳು ಆತಂಕಕ್ಕೊಳಗಾಗಿದ್ದಾವೆ. ಆಕೆ ಕಡೆ ಯಾರು ಕೂಡ ಒಂದು ಚಿಕ್ಕ ನೋಟವನ್ನು ಕೂಡ ನೋಡ್ತಾ ಇಲ್ಲ. ಆಕೆ ಕಡೆ ಯಾರು ಕೂಡ ಗಮನವನ್ನು ಹಾರಿಸ್ತಾ ಇಲ್ಲ. ಆಕೆ ಈ ಒಂದು ಭಯ, ಆ ಆತಂಕ ಆಕೆ ಕಣ್ಣಿನಲ್ಲಿ ಕಾಣುತ್ತಿರುವುದನ್ನು ನಾವಿಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ಓಕೆ, ನಿಮ್ಗೆ ಎರಡನೇ ಸ್ಟ್ಯಾನ್ಸಾ ಕೂಡ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೌ ವಿ ವಿಲ್ ಮೂವ್ ಟು ದ ಥರ್ಡ್ ಸ್ಟ್ಯಾನ್ಸಾದಲ್ಲಿ ಈ ಒಂದು ಕವಿಯತ್ರಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡೋಣ. ಡೌನ್ ದ ಸ್ಟ್ರೀಟ್, ಆ ಓಣಿಯ ಕೆಳಗಡೆ, ವಿತ್ ಲಾಫರ್ ಆ್ಯಂಡ್ ಶೌಟ್, ನಗ್ತಾ ಚೀರಾಡ್ತಾ ಬರ್ತಾ ಇದ್ದಾರೆ. ಯಾರು ಬರ್ತಾ ಇದ್ದಾರೆ? ಸ್ಕೂಲ್ ಬಿಟ್ಟಿರ್ತಕ್ಕಂಥ, ಶಾಲೆಯ ವೇಳೆ ಅವಧಿ ಮುಗಿದ ನಂತರ ಸ್ಕೂಲ್ ಬಿಡುತ್ತಲ್ರಿ, ಆ ಹುಡುಗರು ನಗ್ತಾ ಚೀರಾಡ್ತಾ ಬರ್ತಾ ಇದ್ದಾರೆ ಕೆಳಗಿನ ಓಣಿಯಲ್ಲಿ. ಅತ್ಯಂತ ಸಂತೋಷದಿಂದ. ಗ್ಲ್ಯಾಡ್ ಅಂದ್ರೆ ಏನ್ರಿ? ಸಂತೋಷದಿಂದ. ಯಾಕಂದ್ರೆ ಸ್ಕೂಲ್ ಬೆಲ್ ಹೊಡಿತಪ್ಪ ಅಂದ್ರೆ ವಿದ್ಯಾರ್ಥಿಗಳು ಏನಾಗುತ್ತಾ? ಅತ್ಯಂತ ಸಂತೋಷ ಆಗುತ್ತಾ. ಯಾಕಂದ್ರೆ ಶಾಲೆ ಬಿಟ್ಟಿರ್ತ ಅವ್ರಿಗೆ ಏನಾಯ್ತು? ಶಾಲೆಯಿಂದ ಸ್ವತಂತ್ರ ಸಿಗ್ತಕ್ಕಂಥ ಒಂದು ಸಂತೋಷದಿಂದ ಅವರು ಚೀರಾಡ್ತಾ ನಗ್ತಾ ಅತ್ಯಂತ ಸಂತೋಷದಿಂದ ಆ ಸ್ಕೂಲಿನಿಂದ ಹೊರಗಡೆ ಬರ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಕೇಮ್ ದ ಬಾಯ್ಸ್ ಲೈಕ್ ಎ ಫ್ಲಾಕ್ ಆಫ್ ಎ ಶಿಪ್. ಫ್ಲಾಕ್ ಆಫ್ ಎ ಶಿಪ್ ಮೀನ್ಸ್ ಕುರಿಯ ಹಿಂಡಿನ ಹಾಗೆ ಆ ಎಲ್ಲ ಶಾಲೆ ವಿದ್ಯಾರ್ಥಿಗಳು, ಹುಡುಗರು ಬರ್ತಾ ಇದ್ದಾರೆ ಶಾಲೆ ಬಿಟ್ಟು. ಹೇಲಿಂಗ್ ದ ಸ್ನೋ
ಫೈಲ್ಡ್ ವೈಟ್ ಆ್ಯಂಡ್ ಡೀಪ್. ಏನು ಮಾಡ್ತಾ ಇದೆ, ಇವೆಲ್ಲ ವಿದ್ಯಾರ್ಥಿಗಳನ್ನು ಕುರಿಯ ಹಿಂಡಿನ ಹಾಗೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಆ ಒಂದು ಸ್ನೋ ಹಿಮ ಏನು ಮಾಡ್ತಾ ಇದೆ, ವೆಲ್ಕಮ್ ಮಾಡ್ಕೋತಾ ಇದೆ, ಸ್ವಾಗತ ಮಾಡ್ಕೋತಾ ಇದೆ. ಯಾಕಂದರೆ ಬೀಳ್ತಾ ಇದೆಯಲ್ಲ, ಅಂದ್ರೆ ಹಿಯರ್ ಇಸ್ ಅ ಕಂಪ್ಯಾರಿಸನ್ ಆಫ್ ದ ಪೋಯೆಟ್. ಇಲ್ಲಿ ಒಂದು ಕವಿಯ ಒಂದು ಹೋಲಿಕೆಯನ್ನು ನಾವಿಲ್ಲಿ ನೋಡ್ಬೋದು. ಫೈಲ್ಡ್ ವೈಟ್ ಆ್ಯಂಡ್ ಡೀಪ್, ಆ ಒಂದು ಹಿಮ ರಾಶಿನಿ ಬಿದ್ದುಬಿಟ್ಟಿದೆ, ಬಿಳಿಯಾದ ಹಿಮದ ರಾಶಿ ಬಿದ್ದುಬಿಟ್ಟಿದೆ. ಡೀಪ್ ಅಂದ್ರೆ ಅತ್ಯಂತ ಆಳವಾಗಿ ಆ ರೋಡಿನ ಮೇಲೆ ಬಿದ್ದುಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ ಈ ಎಲ್ಲ ಶಾಲೆ ಬಿಟ್ಟಿರ್ತಕ್ಕಂಥ ಹುಡುಗರು ಕುರಿಯ ಹಿಂಡಿನ ಹಾಗೆ ನಗ್ತಾ ಚೀರಾಡ್ತಾ ಸಂತೋಷದಿಂದ ಬರ್ತಾ ಇರೋದನ್ನು ನಾವು ನೋಡ್ಬೋದು. ದಿಸ್ ಈಸ್ ಅಬೌಟ್ ಸೆಕೆಂಡ್ ಸ್ಟ್ಯಾನ್ಸಾ ಮೈ ಡಿಯರ್ ಸ್ಟೂಡೆಂಟ್ಸ್. ಮುಂದೆ ನಾವು ಥರ್ಡ್ ಸ್ಟ್ಯಾನ್ಸಾದಲ್ಲಿ ಏನಿದೆ ಅಂತ ನೋಡೋಣ. ನೀವು ಕೂಡ ಕೆಲವೊಂದಿಷ್ಟು ವರ್ಡ್ಸ್ ಮೀನಿಂಗನ್ನು ಬರ್ಕೋತಾ ಹೋಗ್ರಿ, ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೊಮ್ಮೆ ಓದಿದಾಗ. Fast the women, so old and grey, hastened the children on their way, nor offered a helping hand to her, so meek, so timid, afraid to steer. Fast the woman, so old and grey. ಈಕೆಯ ಅಜ್ಜಿ ಹತ್ತಿರ, ಈ ಮಹಿಳೆ ಹತ್ತಿರ, ವಯಸ್ಸಾದ ಮಹಿಳೆ ಹತ್ತಿರ ಅಥವಾ ತಲೆ ಕೂದಲು ಬೆಳಗಾಗಿರ್ತಕ್ಕಂಥ ಈ ಒಂದು ಅಜ್ಜಿ ಹತ್ತಿರ ಯಾರೂ ಕೂಡ ಬರ್ತಾ ಇಲ್ಲ. ಹಾಸನ್ ದ ಚಿಲ್ಡ್ರನ್ ಆನ್ ದೇರ್ ವೇ, ಎಲ್ಲ ಶಾಲೆ ಬಿಟ್ಟಿರ್ತಕ್ಕಂಥ ಮಕ್ಕಳು, ಹಾಸನ್ ಮೀನ್ಸ್ ಅವಸರದಿಂದ ಅವರವರ ಮನೆಗೆ ಹೋಗ್ತಕ್ಕಂಥ ಭರದಲ್ಲಿದ್ದಾರೆ, ಅವಸರದಲ್ಲಿದ್ದಾರೆ. ಈ ಅಜ್ಜಿಯನ್ನ ಯಾರು ನೋಡ್ತಾ ಇಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್, ಆಕೆಗೆ ಸಹಾಯ ಮಾಡಬೇಕಂತೇಳಿ ಯಾರಿಗೂ ಕೂಡ ಅನಿಸ್ತಾ ಇಲ್ಲ, ಬಯಸ್ತಾ ಇಲ್ಲ. ಆಕೆ ಕೈ ಕೊಡಬೇಕು, ಆಕೆಯನ್ನು ರೋಡ್ ದಾಟಿಸ್ಬೇಕಂತಕ್ಕಂಥ ಮನೋಭಾವನೆ ಇಲ್ಲಿ ಯಾವ ಹುಡುಗರಿಗೂ ಕೂಡ ಇಲ್ಲ ಅನ್ನೋದನ್ನು ನಾವು ನೋಡ್ತೀವಿ. ಸೋ ಮೀಕ್, ಆಕೆಯ ಸ್ವಭಾವ ಅತ್ಯಂತ ಮೃದುವಾದುದು. ಮೀಕ್ ಅಂದರೆ ಏನ್ರಿ, ಮೃದು ಸ್ವಭಾವದ ಅಜ್ಜಿ. ಸೋ ಟಿಮಿಡ್, ಅಂಜುಬುರುಕಿ. ಅಫ್ರೈಡ್ ಟು ಸ್ಟಿರ್, ಹೋಗಬೇಕು, ರೋಡನ್ನು ದಾಟಬೇಕು ಅಂತ ಅನ್ಕೋತಾ ಇದ್ದಾಳೆ, ಮತ್ತೆ ಅನಿಸ್ತಾ ಇದ್ದಾಳೆ. ಯಾಕಂದ್ರೆ ಯಾರಾದರೂ ಏನಾದರೂ ತಂದು ಹಾಸಿದ್ರೆ, ನನ್ನ ಕಾಲು ಮುರಿದ್ರೆ, ನನಗೇನಾದರೂ ಆದರೆ ಮೊದಲೇ ಆಕೆ ಕೈ ಕಾಲುಗಳು ನಡುಗ್ತಾ ಇದ್ದಾವೆ. ಈ ರೀತಿಯಾಗಿರ್ತಕ್ಕಂಥ ಅಜ್ಜಿ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಕಾಯುತ್ತಿದ್ದಾಳೆ ರೋಡನ್ನು ಕ್ರಾಸ್ ಮಾಡ್ಬೇಕಂತೇಳಿ. ಐ ಹೋಪ್ ನಿಮಗೆ ಈ ಸ್ಟ್ಯಾನ್ಸಾಗಳು ಅರ್ಥ ಆಗಿದ್ದಾವೆ ಅಂತ ತಿಳ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಅದೇ ರೀತಿ ನೆಕ್ಸ್ಟ್ ಸ್ಟ್ಯಾನ್ಸಾನ ನಾವು ನೋಡ್ತಾ ಹೋಗೋಣ. ಲೆಸ್ಟ್ ದ ಕ್ಯಾರೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್ ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪ್ರಿ ಸ್ಟ್ರೀಟ್. ಅಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೆರಿ ಟ್ರೂಪ್, ದ ಗೇಯೆಸ್ಟ್ ಲ್ಯಾಡಿ ಆಫ್ ಎ ಆಲ್ ದ ಗ್ರೂಪ್. ಲೆಸ್ಟ್ ದ ಕ್ಯಾರೇಜ್ ವೀಲ್ಸ್, ಯಾವುದೇ ಒಂದು ಕುದುರೆಯ ಗಾಡಿಗಳು, ಆರ್ ದ ಹಾರ್ಸಸ್ ಫೀಟ್, ಆ ಕುದುರೆಯ ಗಾಡಿಗಳ ಶಬ್ದ, ಆ ಒಂದು ಕುದುರೆಗಳ ಕಾಲಿನ ಟಾಕ್ ಅಂತಕ್ಕಂಥ ಸೌಂಡ್ ಬರ್ತದಲ್ರಿ, ಆ ಸೌಂಡು ಅಲ್ಲಿ ಕೇಳಿಸ್ತಾ ಇದೆ. ಕುದುರೆಯ ಗಾಲಿಗಳ ಶಬ್ದ ಮತ್ತು ಕುದುರೆಯ ಪಾದಗಳ ಶಬ್ದ. ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪ್ರಿ ಸ್ಟ್ರೀಟ್, ಆಕೆ ಒಂದು ಜನಜಂಗುಳಿ, ಜನರ ಸಮೂಹದಿಂದ ಕೂಡಿರ್ತಕ್ಕಂಥ ಒಂದು ರೋಡು ಆಕೆಯನ್ನು ಜಾರಿ ಬೀಳು ಹಾಗೆ, ಕೆಳಗೆ ಏನದಪ್ಪ ಅಂದರೆ ಹಿಮ ಬಿದ್ದದ, ಆಕೆ ಸ್ಲಿಪ್ರಿ ಮೀನ್ಸ್ ಜಾರಿ ಬೀಳು, ಅಲ್ಲಿ ಬೀಳ್ತಾಳೆ ಅನ್ನೋ ಅಂತಕ್ಕಂಥ ಭಯದಿಂದ ಆಕೆ ನಿಂತ್ಕೊಂಡಿದ್ದಾಳೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಎಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೆರ್ರಿ ಟ್ರೂಪ್, ಕೊನೆಯದಾಗಿ ಅತ್ಯಂತ ಸಂತೋಷದಿಂದ ಬರ್ತಕ್ಕಂಥ ಒಂದು ಗುಂಪು. ಟ್ರೂಪ್ ಅಂದರೆ ಏನ್ರಿ, ಗುಂಪು. ಆ ಗುಂಪು, ಆ ಶಾಲೆ ಬಿಟ್ಟು ವಿದ್ಯಾರ್ಥಿಗಳ ಹುಡುಗರ ಗುಂಪು, ಕೊನೆಯದಾಗಿ ಒಂದು ಗುಂಪು ಬರುತ್ತೆ. ಆ ಗುಂಪಲ್ಲಿ ಯಾರು ಇರ್ತಾರಪ್ಪ ಅಂತಂದ್ರೆ ದ ಗೇಯೆಸ್ಟ್ ಲ್ಯಾಡಿ ಆಫ್ ಆಲ್ ದ ಗ್ರೂಪ್. ದ ಗೇಯೆಸ್ಟ್ ಮೀನ್ಸ್ ಸಂತೋಷದ, ಲ್ಯಾಡಿ ಮೀನ್ಸ್ ಹುಡುಗ, ಲ್ಯಾಡ್ ಅಂದರೆ ಹುಡುಗ, ಲ್ಯಾಡಿ ಅಂದರೆ ಹುಡುಗನೇ. ಆ ಒಂದು ಸಂತೋಷದ ಹುಡುಗ ಆ ಗ್ರೂಪ್ನಲ್ಲಿ ಇದ್ದ. ಆ ಹುಡುಗ ಏನು ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. He paused beside her and whispered low, I shall help you across if you wish to go. Her aged hand on his strong young arm she placed, and so without hurt or harm. He paused, ಈಕೆ ಪಕ್ಕ ಬಂದು ಅವನು ನಿಂತ್ಕೊಳ್ತಾನೆ. ಆ್ಯಂಡ್ ವಿಸ್ಪರ್ಡ್ ಲೋ, ಪಿಸುಗುಡ ಚಿಕ್ಕ ಧ್ವನಿಯಲ್ಲಿ ಆ ಅಜ್ಜಿಯ ಜೊತೆ
ಮಾತನಾಡ್ತಾನೆ ಆ ಒಂದು ಹುಡುಗ, ಸಂತೋಷದ ಹುಡುಗ. ಐ ಶಾಲ್ ಹೆಲ್ಪ್ ಯು ಅಕ್ರಾಸ್ ಇಫ್ ಯು ವಿಶ್ ಟು ಗೋ. ನೀನು ರೋಡನ್ನು ದಾಟಬೇಕು ಅಂತ ಅಂದ್ಕೊಂಡಿದ್ರೆ ನಾನು ನಿನಗೇನು ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹುಡುಗ ಆ ಅಜ್ಜಿಗೆ ಹೇಳ್ತಾನ್ರಿ. ನಾವಿಲ್ಲೇ ನೋಡ್ತೀವಪ್ಪ ಅಂತಂದ್ರೆ ಒಂದು ಹೆಲ್ಪಿಂಗ್ ನೇಚರನ್ನು ನೋಡ್ತೀವಿ. ಇಂತಹ ಕ್ವಾಲಿಟಿ ಈಗಿನ ವಿದ್ಯಾರ್ಥಿಗಳಿಗೆ ಇರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪೋಯಮನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಡಿಯರ್ ಸ್ಟೂಡೆಂಟ್ಸ್ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೀನು ರೋಡ್ ಕ್ರಾಸ್ ಮಾಡಬೇಕಂತ ಅಂದ್ಕೊಂಡಿದ್ರೆ ನಾನು ಏನು ಮಾಡ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಅಂತ ಆ ಹುಡುಗ ಗೇಯಸ್ಲಾಡಿ ಆ ಅಜ್ಜಿಗೆ ಹೇಳ್ತಾನೆ. ಹರ್ ಹೇಜ್ಡ್ ಹ್ಯಾಂಡ್ ಆನ್ ಈ ಸ್ಟ್ರಾಂಗ್ ಯಂಗ್ ಆರ್ಮ್. ಆಕೆ ವಯಸ್ಸಾದ ಕೈ ಈ ಹುಡುಗನ ಅತ್ಯಂತ ಬಲಿಷ್ಠವಾದ ತೋಳುಗಳಿಗೆ ಆ ಕೈಯನ್ನು ತನ್ನ ವಯಸ್ಸಾದ ಕೈಯನ್ನು ಆ ಒಂದು ಬಲಿಷ್ಠವಾದ ಹುಡುಗನ ತೋಳಿಗೆ ಕೊಡ್ತಾಳೆ. ಶಿ ಪ್ಲೇಸ್ಡ್ ಆ್ಯಂಡ್ ಸೊ ವಿದೌಟ್ ಹರ್ಟ್ ಆರ್ ಹಾರ್ಮ್. ಆಕೆಯನ್ನು ರಸ್ತೆ ದಾಟಿಸ್ತಾನೆ. ಪ್ಲೇಸ್ಡ್ ಮೀನ್ಸ್ ರಸ್ತೆಯನ್ನು ದಾಟಿಸು. ವಿದೌಟ್ ಹರ್ಟ್, ಆಕೆ ಯಾವುದೇ ಒಂದು ನೋವನ್ನು ಮಾಡಲಾರ್ದೆ, ಯಾವುದೇ ಹಾನಿಯನ್ನು ಮಾಡಲಾರ್ದೆ ಆಕೆಯನ್ನು ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲಿ ರೋಡನ್ನು ದಾಟಿಸ್ತಾನೆ ಆ ಒಂದು ಸಂತೋಷದ ಹುಡುಗ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿಯವರೆಗೆ ಕ್ಲಿಯರಾಗಿ ಅರ್ಥ ಆಗಿದ್ರೆ ನೀವೇನು ಮಾಡಿರಿ, ಓಕೆ ಅಂತ ಟೈಪ್ ಮಾಡಿರಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸ್ಟ್ಯಾನ್ಜಾವನ್ನು ಏನು ಮಾಡೋಣ, ನಾವಿಲ್ಲಿ ನೋಡೋಣ. He guided the trembling feet along, proud that his own were firm and strong. Then back again to his friends he went, his young heart happy and well content. He guided the trembling feet along. ಆ ಅಜ್ಜಿಯ ಜೊತೆ ನಡೀತಾ, ಆಕೆಯ ನಡುಗುವ ಕಾಲುಗಳ ಜೊತೆ ಆಕೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಮಾರ್ಗದರ್ಶನ, ಆಕೆಯ ಜೊತೆನೆ ನಿಂತ್ಕೊಂಡು ನಡೆದುಕೊಂಡು ಆಕೆಯನ್ನು ಮನೆಯವರೆಗೂ ಬಿಟ್ಟು ಬರ್ತಾನೆ. ಪ್ರೌಡ್ ದ್ಯಾಟ್ ಈಸ್ ಓನ್ ವೇರ್ ಫರ್ಮ್ ಆ್ಯಂಡ್ ಸ್ಟ್ರಾಂಗ್. ಅತ್ಯಂತ ಬಲಿಷ್ಠವಾದ ಖಚಿತವಾದ ಹೆಮ್ಮೆಯ ಹುಡುಗ ಆಕೆಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಮನೆಯವರೆಗೂ ಆಕೆಯನ್ನು ತಲುಪಿಸಿ ಬರ್ತಾನೆ ಆ ಅಜ್ಜಿಯನ್ನು. ಇದು ಬಲಿಷ್ಠತೆಗೆ ಒಂದು ಬಹಳಷ್ಟು ಇಂಥ ಕೆಲಸ ಮಾಡಿದ್ದಕ್ಕೆ ಆ ಹುಡುಗ ಏನು ಮಾಡ್ತಾನಪ್ಪ ಅಂದ್ರೆ ಬಹಳಷ್ಟು ಹೆಮ್ಮೆ ಪಡ್ತಾನೆ ಅನ್ನೋದನ್ನು ನಾವು ನೋಡ್ಬೋದು. ಆಕೆಯನ್ನು ಮನೆಗೆ ತಲುಪಿಸಿದ ನಂತರ ಹುಡುಗ ಏನು ಮಾಡ್ತಾನೆ ನೋಡೋಣ್ರಿ. ದೆನ್ ಬ್ಯಾಕ್ ಅಗೇನ್ ಟು ಹಿಸ್ ಫ್ರೆಂಡ್ಸ್ ಇವೆಂಟ್. ಮತ್ತೆ ಆ ಒಂದು ತನ್ನ ಫ್ರೆಂಡ್ಸ್ ಜೊತೆ ಆ ಗ್ರೂಪಲ್ಲಿ ಬಂದು ಸೇರ್ತಾನೆ, ಅವ್ರ ಜೊತೆನೇ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ಹಿಸ್ ಯಂಗ್ ಹಾರ್ಟ್ ಹ್ಯಾಪಿ ಆ್ಯಂಡ್ ವೆಲ್ ಕಂಟೆಂಟ್. ಆ ಒಂದು ಅವನ ಹೃದಯ ಬಹಳಷ್ಟು ಸಂತೋಷವನ್ನು ಪಡ್ಲಕತ್ತು. ಆಮೇಲೆ ಆ ಒಂದು ಸಂತೋಷದಿಂದ ಅವನ ಹೃದಯ ತುಂಬಿಕೊಂತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಕಂಟೆಂಟ್ ಅಂದರೆ ಏನ್ರಿ, ವಿಷಯ. ಅವನ ಹೃದಯದಲ್ಲಿ ಏನು ಉಳ್ಕೊಳೋದ್ರಿ, ಸಹಾಯವನ್ನು ಮಾಡ್ತಕ್ಕಂಥ ಮನೋಭಾವ ಇದೆ. ಅದರಿಂದ ಅವನ ಹೃದಯ ಬಹಳಷ್ಟು ಸಂತೋಷದಲ್ಲಿ ತೇಲ್ತಾ ಇರೋದನ್ನು, ಯಾಕಂದರೆ ಒಳ್ಳೆಯ ಕೆಲಸ ಮಾಡಿದರೆ ಯಾವಾಗಲಿ ಒಳ್ಳೆಯದೇ ನಮ್ಮ ಮನಸ್ಸಲ್ಲಿ ಅಥವಾ ಹೃದಯದಲ್ಲಿ ಇರುತ್ತೆ ಅನ್ನೋದಕ್ಕೆ ಇಸ್ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಬೋದು ವಿದ್ಯಾರ್ಥಿಗಳೇ. ಮುಂದೆ ಏನಾಗುತ್ತಂತ ನಾವಿಲ್ಲಿ ನೋಡೋಣ. ಶಿ ಈಸ್ ಸಂಬಡೀಸ್ ಮದರ್ ಬಾಯ್ಸ್ ಯು ನೋ. ಹುಡುಗರೇ, ನಿಮ್ಗೆ ಗೊತ್ತಾ, ಆಕೆನು ಯಾರೋ ಒಬ್ಬಾಕೆಯ ಅಥವಾ ಯಾರೋ ಒಬ್ಬರ ತಾಯಿ ಆಗಿರ್ಬೋದು. ಕಷ್ಟದಲ್ಲಿದ್ದಳು, ಅದಕ್ಕೆ ನಾ ಏನು ಮಾಡ್ದೆ, ಆಕೆಗೆ ಸಹಾಯ ಮಾಡಿದೆ. ಫಾರ್ ಆಲ್ ಶಿ ಈಸ್ ಏಜ್ಡ್ ಆ್ಯಂಡ್ ಪುವರ್ ಆ್ಯಂಡ್ ಸ್ಲೋ. ಆಕೆಗೆ ಏನಾಗ್ಯದಪ್ಪ ಅಂತಂದ್ರೆ ವಯಸ್ಸಾಗ್ಯದ, ಆಕೆಯ ದೇಹದಲ್ಲಿ ಅತ್ಯಂತ ಶಕ್ತಿ ಇಲ್ಲ, ಅದಕ್ಕೋಸ್ಕರವಾಗಿ ಸಾವಕಾಶ ನಡೀತಾ ಇದ್ದಾಳೆ. ಆಕೆಗೆ ನಾ ಏನು ಮಾಡಿದೆ, ಸಹಾಯವನ್ನು ಮಾಡಿದೆ ಅಂತ ತನ್ನ ಮಿತ್ರರಿಗೆ ಇಲ್ಲಿ ಆ ಸಂತೋಷದ ಹುಡುಗ ಹೇಳ್ತಾ ಇದ್ದಾನೆ. ಆ್ಯಂಡ್ ಐ ಹೋಪ್ ಸಮ್ ಫೆಲೋ ವಿಲ್ ಲೆಂಡ್ ಐ ಹ್ಯಾಂಡ್ಸ್. ಐ ಹೋಪ್, ನಾನು ಭಾವಿಸ್ತೀನಿ, ಏನಂತ ಭಾವಿಸ್ತೀನಿ, ಸಮ್ ಫೆಲೋ ವಿಲ್ ಲೆಂಡ್ ಅ ಹ್ಯಾಂಡ್. ಇವತ್ತು ನಾನು ಈ ತಾಯಿಗೆ ಯಾರದೋ ಒಬ್ಬರ ತಾಯಿಗೆ ನಾನು ಹೆಲ್ಪ್ ಮಾಡಿದ್ದೀನಿ. ಅದೇ ರೀತಿ ನಾಳೆ ನಮ್ಮಮ್ಮ ನಾನು ದೂರದಲ್ಲಿದ್ದಾಗ ನನ್ನ ಅಮ್ಮನಿಗೂ ಕೂಡ ಯಾರೋ ಒಬ್ಬಾಕೆ ಮಗ ಏನು ಮಾಡ್ಬೋದು, ಹೆಲ್ಪ್ ಮಾಡ್ಬೋದು. ಟು ಹೆಲ್ಪ್ ಮೈ ಮದರ್. ನನ್ನ ತಾಯಿ ಕೂಡ ಇದೇ ರೀತಿ ನಾನು ಇವತ್ತು ಯಾರ್ದೋ ಒಬ್ಬಾಕೆಯ ತಾಯಿಗೆ ನಾನು ಏನು ಮಾಡಿದೆ, ಸಹಾಯ ಮಾಡಿದೆ. ಅದೇ ರೀತಿ ನಾಳೆ ಒಂದಿಲ್ಲ ಒಂದಿನ ನಮ್ಮಮ್ಮನ ಬಿಟ್ಟು ನಾನು ದೂರಿದ್ದಾಗ ಯಾರೋ ಒಬ್ಬಾಕೆ ಮಗನೂ ಕೂಡ ನನ್ನ ತಾಯಿಗೆ ಹೆಲ್ಪ್ ಮಾಡ್ತಾನೆ, ನಿಮಗೂ ಕೂಡ ಹೆಲ್ಪ್ ಮಾಡ್ತಾನೆ.
ನನ್ನ ಫ್ರೆಂಡ್ಸೇ ನೀವು ಕೂಡ ಏನು ಮಾಡಿರಿ, ಅರ್ಥ ಮಾಡ್ಕೊಂಡ್ರಿ. ಯು ಅಂಡರ್ಸ್ಟ್ಯಾಂಡ್ ಇಫ್ ಎವರ್ ಶಿ ಈಸ್ ಅ ಪುವರ್ ಆ್ಯಂಡ್ ಗ್ರೇ. ನಮ್ಮ ಅಮ್ಮನೂ ಕೂಡ ವಯಸ್ಸಾದ ಮೇಲೆ ಅಶಕ್ತತೆ ಆಕೆಯಲ್ಲಿ ಬಂದರೆ ಆಕೆಯ ತಲೆ ಕೂದಲುಗಳು ಬೆಳ್ಳಗಾದರೆ ಆ ಸಮಯದಲ್ಲಿ ಯಾರೊಬ್ಬಾಕೆಯ ಮಗನೂ ಕೂಡ ನನ್ನ ತಾಯಿಗೆ ಸಹಾಯ ಮಾಡ್ಬೋದು. ವೆನ್ ಹರ್ ಓನ್ ಡಿಯರ್ ಬಾಯ್ಸ್ ಇಸ್ ಫಾರ್ ಅವೇ. ತನ್ನ ಸ್ವಂತ ನೀವು ನಿಮ್ಮ ಅಮ್ಮನಿಂದ ದೂರಿದ್ದಾಗ ಯಾರೊಬ್ಬರು ಮಗ ನಿನಗೆ ನಿಮ್ಮ ಅಮ್ಮನಿಗೆ ಸಹಾಯ ಮಾಡ್ಬೋದು. ಆ ರೀತಿ ಒಂದು ಒಳ್ಳೆಯ ಮನಸ್ಸನ್ನು ಹೊಂದಿರತಕ್ಕಂಥ ಇಲ್ಲಿ ಹುಡುಗ ತನ್ನ ಉಳಿದ ಫ್ರೆಂಡ್ಸ್ಗೆ ಹೇಳ್ತಿರೋದನ್ನು ನಾವಿಲ್ಲಿ ನೋಡ್ತೀವಿ. ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ಲಾಸ್ಟ್ ಆನ್ಸರ್ದಲ್ಲಿ ನಾವು ನೋಡೋಣ. ಆ್ಯಂಡ್ ಸಂಬಡೀಸ್ ಮದರ್ ಬೋರ್ಡ್ ಲೋ ಹರ್ ಹೆಡ್. ಆಕೆ ಮನೆಗೆ ಹೋದ್ಮೇಲೆ ತನ್ನ ತಲೆಯನ್ನು ಬಾಗಿಸಿ ಆಕೆ ಮನೆಯಲ್ಲಿ ಇನ್ ಹರ್ ಹೋಮ್ ದ್ಯಾಟ್ ನೈಟ್, ಆವತ್ತು ರಾತ್ರಿ ಆಕೆ ಮನೆಯಲ್ಲಿ ಆ್ಯಂಡ್ ದ ಪ್ರೇಯರ್ಸ್ ಈ ಸೇಡ್. ಆಕೆ ಸಂಬಡೀಸ್ ಯಾರೊಬ್ಬರ ತಾಯಿಯನ್ನು ಬಿಟ್ಟು ಬಂದಿರ್ತಾನಲ್ರಿ ಮನೆಗೆ, ಆಕೆ ಅವತ್ತು ರಾತ್ರಿ ತನ್ನ ಮನೆಯಲ್ಲಿ ಇವನಿಗೋಸ್ಕರ ಏನು ಮಾಡ್ತಾ ಇದ್ದಾಳೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಏನಂತ ಮಾಡ್ತಾ ಇದ್ದಾಳೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ವಾಟ್ ಈಸ್ ದಟ್ ಪ್ರೇಯರ್ ಈಸ್ ವಾಸ್ ಗಾಡ್ ಬಿ ಕೈಂಡ್ ಟು ದ ನೋಬಲ್ ಬಾಯ್. ದೇವರೇ ಆ ಒಂದು ಶ್ರೇಷ್ಠ ಉದಾತ್ತ ಒಳ್ಳೆಯ ಹುಡುಗನ ಮೇಲೆ ದೇವರೇ ನಿನ್ನ ದಯೆ ಇರಲಿ, ಕರುಣೆ ಇರಲಿ ಅಂತ ಆ ಹುಡುಗನಿಗೋಸ್ಕರ ಆ ತಾಯಿ, ವಯಸ್ಸಾದ ತಾಯಿ ಸಂಬಡೀಸ್ ಮದರ್ ದೇವರ ಬಳಿ ಬೇಡ್ಕೋತಾ ಇದ್ದಾಳೆ. ಹೂ ಈಸ್ ಸಂಬಡೀಸ್ ಸನ್ ಆ್ಯಂಡ್ ಪ್ರೈಡ್ ಆ್ಯಂಡ್ ಜಾಯ್. ಅವನು ಕೂಡ ಯಾರೊಬ್ಬರ ಅಮ್ಮನ ಮಗನಾಗಿರ್ಬೋದು, ಅವ ಹೆಮ್ಮೆಯಿಂದ ಇರಲಿ, ಸಂತೋಷದಿಂದ ಇರಲಿ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಆವತ್ತು ಮಾಡಿದ ಆ ಒಂದು ಸಹಾಯವನ್ನು ಆ ದೇವರ ಮುಂದೆ ಆ ಹುಡುಗನಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಮನೋಭಾವದಿಂದ ದೇವರಲ್ಲಿ ಬೇಡಿಕೊಳ್ಳುತ್ತಿರೋದನ್ನು ನಾವಿಲ್ಲಿ ನೋಡ್ತೀವಿ. ಗುಡ್ ಹಾರ್ಟ್ ಆಲ್ವೇಸ್ ಡಿಡ್ ದ ಗುಡ್ ಥಿಂಗ್ಸ್ ಅಂತ ನಾವು ಹೇಳ್ತಾ, ಈ ರೀತಿ ಈ ಪೋಯಮ್ಮು ನೀವು ಕೂಡ ಈ ಒಂದು ಕ್ವಾಲಿಟಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲಿ ಅಂತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಪೋಯಮನ್ನು 8ನೇ ತರಗತಿ ವಿದ್ಯಾರ್ಥಿಗಳು ಕಲಿತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇಟ್ಟಿದ್ದಾರೆ ಅಂತ ಹೇಳ್ತಾ, ಈ ವಿಡಿಯೋ ಕ್ಲಾಸ್ ನಿಮ್ಗೆ ಅರ್ಥ ಆಗಿದ್ದರೆ ನೀವು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ, ಅವರು ಕೂಡ ಅರ್ಥ ಮಾಡ್ಕೋತಾರೆ. ಅದೇ ರೀತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ, ಕೊನೆಯದಾಗಿ ಡೋಂಟ್ ಫಾರ್ಗೆಟ್ ಟು ಯುವರ್ ಯೂಟ್ಯೂಬ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಟು ಅವರ್ ಮೋಟಿವೇಶನ್ ಟು ಬ್ರಿಂಗ್ ದ ಮೋರ್ ಕ್ಲಾಸಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಮತ್ತೊಂದು ಕ್ಲಾಸಲ್ಲಿ ಮತ್ತೊಂದು ನಿಮ್ಮ ಉಪಯೋಗವಾಗ್ತಕ್ಕಂಥ ವಿಡಿಯೋದೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಬಾಯ್, ಸಿ ಯು ಸೂನ್.